ನಮಸ್ಕಾರ ಎಲ್ಲರಿಗೂ. ಅಧಿಕ ಮಾಸದ ವಿಶೇಷ ಸಂಚಿಕೆಯೊಳಗೆ ಸಂಕಲ್ಪ ಹೆಂಗೆ ಮಾಡೋದು ಅನ್ನೋದನ್ನು ಇವತ್ತು ನೋಡೋಣ ಅಂತ. ನಾವು ಯಾವುದೇ ವ್ರತ ಅಥವಾ ಅನುಷ್ಠಾನ ಕೈಗೊಳ್ಬೇಕಾದ್ರೆ ಅಥವಾ ದಾನ ಧರ್ಮ ಮಾಡಬೇಕಾದ್ರೆ ಮೊದಲು ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಅಂದ್ರೇನು? ಇಟ್ ಈಸ್ ಅ ಕಮಿಟ್ಮೆಂಟ್ ಬಿಟ್ವೀನ್ ಯು ಆ್ಯಂಡ್ ದೇವರು. ಆಮೇಲೆ ನೀವು ಯಾರಿಗೆ ಕೊಡ್ಲಿಕ್ಕತ್ತೀರಿ ಅವ್ರಿಗೆ ನಾ ಇದನ್ನು ಕೊಡ್ತೀನಿ ಅಂತ ಹೇಳಿ ದಾನ ಮಾಡ್ಲಿಕ್ಕತ್ತೀನಿ, ನನ್ನ ಅಂದ್ರೆ ನಿಷ್ಕಾಮ ಕರ್ಮಿಯಾಗಿ ನಾ ಮಾಡ್ಲಿಕ್ಕತ್ತೇನೆ ಅಂತ ಹೇಳಿ ಮಾಡೋದಿರ್ತದೆ. ಸೊ ಈ ಸಂಕಲ್ಪವನ್ನು ಹೆಂಗೆ ಮಾಡೋಣ ಅಂಥೇಳಿ ಸಂಕ್ಷಿಪ್ತವಾಗಿ ನೋಡೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ಅಧಿಕ ಮಾಸ ನಡೆದದ, ಅಧಿಕ ಮಾಸದೊಳಗೆ ದಾನ ಮಾಡ್ತಿರ್ತಾರ, ಅಥವಾ ಈಗ 16 ಸೋಮವಾರ ಬರ್ತದೆ, ಅಧಿಕ ಮಾಸದೊಳಗೆ ಮಾಡೋದು 16 ಸೋಮವಾರ ವ್ರತವನ್ನು ನಾವು ಕೈಗೊಳ್ಬೋದು. ಇದಕ್ಕೆ ನಾವು ಹೆಂಗೆ ಸಂಕಲ್ಪ ಮಾಡಬೇಕು ಅಂತ ಹೇಳ್ತೇನೆ. ನಮಗೆ ಬೇಕಾದಂಥ ಪೂಜಾಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತಯಾರಿಟ್ಕೊಂಡು ಅಥವಾ ದಾನಕ್ಕೆ ಕೊಡೋವಂಥ ಸಾಮಗ್ರಿಯನ್ನು ತಯಾರಿಟ್ಕೊಂಡು ನಾವು ದೇವ್ರ ಮುಂದೆ ಕೂತಾಗ ಮೊದಲನೇದಾಗಿ ನಾವು ದೇಶದ ಹೆಸರು, ನಾವು ಯಾವ ದೇಶದೊಳಗಿದ್ದೇವೆ, ದೇಶ, ನೆಕ್ಸ್ಟ್ ಬರೋದು ಕಾಲ ಅಂತಂದ್ರೆ ಈಗ ಯಾವ ಸಂವತ್ಸರ ನಡೆದದ ಅದರದ್ದು ಹೆಸರು. ಈಗ ಪರಾಭವ ನಾಮ ಸಂವತ್ಸರ ನಡೆದದ, ಸೊ ಪರಾಭವ ನಾಮ ಸಂವತ್ಸರ, ಭಾರತ ದೇಶೆ, ಭರತಖಂಡೆ, ಆ್ಯಂಡ್ ನೆಕ್ಸ್ಟ್ ಬರೋದು ಪರಾಭವ ನಾಮ ಸಂವತ್ಸರೆ. ಅದರ ನೆಕ್ಸ್ಟ್ ಬರೋದು ಯಾವ ಉತ್ತರಾಯಣನೋ ದಕ್ಷಿಣಾಯಣನೋ. ಸೊ ಉತ್ತರಾಯಣ ನಡೆದದ ಈಗ, ಅಂದ್ರೆ ಅಧಿಕ ಮಾಸ ಬಂದ ಕೂಡಲೇ ಉತ್ತರಾಯಣ ಚಾಲೂ ಆಗ್ತದೆ. ಉತ್ತರಾಯಣೆ ಯಾವ ಪಕ್ಷ? ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಆಮೇಲೆ ನೆಕ್ಸ್ಟ್ ಬರೋದು ತಿಥಿ ಮತ್ತು ವಾರ. ಈಗ ಇದ್ರೊಳಗೆ ಒಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾವ ಮಾಸ ಇರ್ತದ ಮಾಸದ ಹೆಸರು ಹೇಳ್ತೀವಿ. ಆಮೇಲೆ ಶುಕ್ಲ ಪಕ್ಷ ಅಂತಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ಶುಕ್ಲ ಪಕ್ಷ, ಹುಣ್ಣಿಮೆಯಿಂದ ಅಮಾವಾಸ್ಯ ತನಕ ಕೃಷ್ಣ ಪಕ್ಷ. ಕೃಷ್ಣ ಅಂತಂದ್ರೆ ಸಣ್ಣದಕ್ಕೋತ್ ಹೋಗ್ತಾನೆ ಚಂದ್ರ. ಸೊ ಶುಕ್ಲ ಪಕ್ಷದೊಳಗೆ ಮಾಡುವಂತಹ ಅನುಷ್ಠಾನಗಳು ಶ್ರೇಷ್ಠ. ಯಾವ ಅನುಷ್ಠಾನವನ್ನು ನಾವು ಕೈಗೊಳ್ಳಿಕತ್ತಿದ್ವಿ ಅಂದ್ರೆ ಶುಕ್ಲ ಪಕ್ಷದೊಳಗೆ ಮಾಡೋದು ಶ್ರೇಷ್ಠ. ಸೊ ಅದನ್ನು ಹೇಳಿದ ಮೇಲೆ ತಿಥಿ ವಾರ ಹೇಳ್ತೀವಿ. ಇದಾದಮೇಲೆ ಎಲ್ಲಿ ಮಾಡ್ತಿರ್ತೀವಿ? ನಮ್ಮ ಮನೆಯೊಳಗೆ ಮಾಡ್ತಿರ್ತೀವಿ ಅಂತಂದ್ರೆ ಸ್ವಗ್ರಹೆ. ಫಾರ್ ಎಕ್ಸಾಂಪಲ್, ಅಧಿಕ ಮಾಸದ ದಾನ ಕೊಡ್ಲಿಕ್ಕತ್ತೀವಿ ಅಂತ ಹೇಳಿ ಅಧಿಕ ಮಾಸ ದಾನ ಸಂಕಲ್ಪೆ ಅಂತ ಹೇಳ್ಬೋದು. 16 ಸೋಮವಾರ ಮಾಡ್ಲಿಕ್ಕತ್ತಿದ್ರೆ 16 ಸೋಮವಾರ ವ್ರತ ಸಂಕಲ್ಪೆ ಅಂತ ಹೇಳ್ಬೋದು. ಅಥವಾ ಬೇರೆ ಯಾವುದೋ ವ್ರತ ಮಾಡ್ಲಿಕ್ಕತ್ತಿದ್ರಿ, ವೈಭವ್ ಲಕ್ಷ್ಮಿ ವ್ರತ, ಗುರುವಾರ ಲಕ್ಷ್ಮಿ ವ್ರತ, ಆ ವ್ರತ ಸಂಕಲ್ಪೆ ಅಂತ ಹೇಳಿ ನೆಕ್ಸ್ಟ್ ಏನು ಮಾಡಬೇಕು? ನಿಮ್ಮ ಹೆಸರು, ಮಮ ನಾಮ, ನನ್ನ ಹೆಸರು, ನನ್ನ ರಾಶಿ, ನಕ್ಷತ್ರ ಮತ್ತು ಜನ್ಮನಾಮ ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು, ನೋ ಪ್ರಾಬ್ಲಮ್. ಅದ್ರ ನೆಕ್ಸ್ಟ್ ಏನು ಬರ್ತದೆ ಅಂತಂದ್ರೆ ನೀವು ಯಾರ ಪ್ರೇರಣೆಯಿಂದ ಮಾಡ್ಲಿಕ್ಕತ್ತೀರಿ ಇದು ಬೇಕು. ಅದ್ರೊಳಗೆ ನೀವು ಶಿವನ ಉಪಾಸಕರಾಗಿದ್ರ ಶಿವ ಪ್ರೇರಣಾ ಶಿವ ಪ್ರೀತ್ಯರ್ಥಿ ಅಂತ ಹೇಳ್ಬೋದು. ವಿಷ್ಣುನ ಉಪಾಸಕರಾಗಿದ್ರ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಿ ಅಂತ ಹೇಳಿ ಈ ಕರ್ಮ ಕರಿಷ್ಯಾಮಿ ಅಥವಾ ಯಾವ ದಾನ ಮಾಡ್ಲಿಕ್ಕತ್ತೀರಿ ಈ ದಾನ ಅಧಿಕ ಮಾಸ ದಾನ ಕರಿಷ್ಯೆ ಅಂತ ಹೇಳ್ಬೋದು, ಅಥವಾ ವ್ರತ ಕರಿಷ್ಯೆ ಅಂತ ಹೇಳ್ಬೋದು. ಯಾವುದು ಏನು ಮಾಡ್ಲಿಕ್ಕತ್ತೀರಿ ಅಕಾರ್ಡಿಂಗ್ಲಿ ನೀವು ತಗೋಬೇಕು. ಇಂಥ ಕರ್ಮವನ್ನು ಮಾಡ್ಲಿಕ್ಕತ್ತೀನಿ, ಅಥವಾ ಇಂಥ ದಾನವನ್ನು ಮಾಡ್ಲಿಕ್ಕತ್ತೀನಿ, ಅಥವಾ ಇಂಥ ವ್ರತವನ್ನು ಮಾಡ್ಲಿಕ್ಕತ್ತೀನಿ, ಅದನ್ನು ಹೇಳಿ ಕರಿಷ್ಯೆ ಅಂತ ಹೇಳಿ ಮುಂದೆ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಮನೋಕಾಮನೆ ಏನದ, ಎದ್ರ ಸಲುವಾಗಿ ಇದನ್ನು ಮಾಡ್ಲಿಕ್ಕತ್ತೀರಿ ಅದನ್ನು ನಿಮ್ಮ ಮನಸ್ಸೊಳಗೆ ಹೇಳ್ಕೋಬೇಕು. ನಿಮ್ಮ ಮನೋಕಾಮನೆಯನ್ನು ಯಾವಾಗಲೂ ಈ ಮನೋಕಾಮನೆ ನಿಮ್ಮ ಮತ್ತು ದೇವ್ರ ನಡು ಅಷ್ಟೇ ಇರಬೇಕು, ಅದು ಬೇರೆದವ್ರಿಗೆ ಗೊತ್ತಾಗೋದು ಬೇಕಾಗಿಲ್ಲ. ಸೊ ನಿಮ್ಮ ಮನಸ್ಸೊಳಗೆ ಅದನ್ನು ಹೇಳ್ಕೊಂಡು ನಿಮ್ಮ ಕೈಯೊಳಗೆ ಒಂದು ಸ್ವಲ್ಪ ಮಂತ್ರಾಕ್ಷತಿ ಆಮೇಲೆ ನೀರು ಹಾಕಿ ನೀವು ಏನು ಅನ್ಕೊಳ್ಳಿಕತ್ತೀರಿ ಅದನ್ನು ಬೇಡ್ಕೊಂಡು ಈ ವ್ರತವನ್ನು ಅಥವಾ ಈ ದಾನವನ್ನು ಸಂಗತವಾಗಿ ನಡೆಸಿಕೊಡಪ್ಪ, ನಂದೇನೂ ಇಲ್ಲ, ನಿನ್ನ ಪ್ರೇರಣೆಯಿಂದ ನಿನ್ನಿಂದಲೇ ಇದಾಗ್ಲಿಕ್ಕತ್ತದ, ನನ್ನದೇನೂ ಇಲ್ಲ ಅಂಥೇಳಿ ನಿಷ್ಕಾಮದಿಂದ ನೀವು ಅದನ್ನು ಮುಂದುವರಿಸ್ಬೇಕು. ಸೊ ಇಷ್ಟು ಹೇಳ್ಕೊಂಡು ಆ ನೀರು ತಾಬಾಣದೊಳಗೆ ಬಿಡಬೇಕು. ಇಲ್ಲಿಗೆ ನಿಮ್ಮ ಸಂಕಲ್ಪ ಮುಗೀತದ. ಮುಂದೆ ಅನುಷ್ಠಾನ ಹೆಂಗೆ ಹೋಗ್ತದ ಆ ಥರ ನೀವು ಆ ವ್ರತವನ್ನು ಕೈಗೊಳ್ಬೋದು. ದಾನ ಮಾಡಬೇಕಾದ್ರೂ ನೀವು ಏನು ದಾನ ಕೊಡ್ಲಿಕ್ಕತ್ತೀರಿ ಅವನ್ನೆಲ್ಲ ಇಟ್ಕೊಂಡು ಈ ಸಂಕಲ್ಪ ಮಾಡಿ ಇದನ್ನು ಇವ್ರಿಗೆ ಕೊಡ್ಲಿಕ್ಕತ್ತೀವಿ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಅಣ್ಣಗೆ ಕೊಡ್ಲಿಕ್ಕತ್ತೀರಿ ಅಂತಂದ್ರೆ ಆ ದಾನವನ್ನು ಅಣ್ಣಗೆ ಕೊಡ್ಬೇಕಾರ ಅಣ್ಣನ ಹೆಸರು, ಅವನ ರಾಶಿ, ನಕ್ಷತ್ರ ಮತ್ತು ಎತ್ತಕ್ಕೆ ಕೊಡ್ಲಿಕ್ಕತ್ತೀರಿ ಇದನ್ನು ಹೇಳಿ ನೀವು ಅವರಿಗೆ ದಾನ ಕೊಡ್ಲಿಕ್ಕತ್ತೀರಿ. ಸೊ ಇದು ಸಂಕಲ್ಪದ ಸಂಕ್ಷಿಪ್ತ ಒಂದು ವಿವರಣೆ. ಭಟ್ರನ್ನ ಕರೆಸಿ ಮಾಡೋದಿತ್ತಂದ್ರೆ ಹಾಗೂ ಮಾಡ್ಬೋದು. ಯಾರಿಗೆ ಅನುಕೂಲ ಇಲ್ಲ ಅವರಿಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋ ಪ್ರಯತ್ನವನ್ನು ಫ್ಲೋರಾ ಫುಡ್ಸ್ ಮಾಡಿದ್ದದ. ಐ ಹೋಪ್ ನಿಮಗೆ ಇದು ಅನುಕೂಲ ಆಗ್ತದೆ ಅಂಥೇಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.